ರುದ್ರ, ಈ ಜಾಗದಲ್ಲಿ ನೀನು ನಿನ್ನ ಸಾಧನೆನ ಮುಂದುವರಿಸಬೇಕು. ಆಗ್ಲಿ ಬಾಬಾ, ಹೇಳಿ ಬಾಬಾ ಯಾವ ರೀತಿ ಜಪ ಮಾಡಬೇಕು ಅಂತ. ತಾಳು, ಹೇಳ್ತೀನಿ. ಜೈ ಮಹಾಕಾಲ. ರುದ್ರ, ಈ ಮಂಡಲದ ಮೇಲೆ ಹಸಿರು ತರಬೆ ಮೇಲೆ ಕುತ್ಕೊಂಡು ನೀನು ನಿನ್ನ ಸಾಧನೆನ ಮುಂದುವರಿಸಬೇಕು. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಸೂರ್ಯಗ್ರಹಣ ಶುರುವಾಗಲಿದೆ. ಆಯ್ತು ಬಾಬಾ, ಯಾವ ಕಡೆ ಮುಖ ಮಾಡಿ ಕೂರ್ಬೇಕು ಹೇಳಿ. ನಿಲ್ಲು ರುದ್ರ, ಇನ್ನು ನಾನು ನಿನ್ಗೆ ಹೇಳಬೇಕು. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಸೂರ್ಯಗ್ರಹಣ ಆಗುತ್ತೆ. ಸ್ಪರ್ಶ ಆಗ್ತಿದ್ದ ಹಾಗೆ ನಾನು ನಿನಗೆ ಹೇಳ್ಕೊಟ್ಟಿದ್ದ ಮಂತ್ರನ ಜಪಿಸೋದಕ್ಕೆ ಶುರು ಮಾಡು. ಆದರೆ ನೀನು ಎಲ್ಲೂ ಕೂಡ ಜಪನ ನಿಲ್ಲಿಸೋ ಹಾಗಿಲ್ಲ. ಸೂರ್ಯಗ್ರಹಣದ ಹುಟ್ಟಿನಿಂದ ಮೋಕ್ಷ ಆಗೋವರೆಗೂ ಒಂದು ವೇಳೆ ಏನಾದರೂ ನೀನು ಜಪನ ಮಧ್ಯದಲ್ಲಿ ನಿಲ್ಲಿಸಿದ್ರೆ ನನಗೆ ತೊಂದರೆ ಆಗುತ್ತೆ. ನಿನಗೆ ದೀಕ್ಷೆ ಕೊಟ್ಟ ನನಗೆ ತೊಂದರೆ ಜಾಸ್ತಿ. ಚಿಂತೆ ಮಾಡಬೇಡಿ ಬಾಬಾ, ಏನೇ ಅಡೆತಡೆ ಬಂದರೂ ನಾನು ನನ್ನ ಸಾಧನೆಯನ್ನು ನಿಲ್ಲಿಸಲ್ಲ. ಗುಡುಗು, ಚಳಿ, ಮಳೆ, ಸಿಡಿಲೆ ಬಂದರೂ ನಾನು ನನ್ನ ಸಾಧನೆನ ಮಾಡೇ ಮಾಡ್ತೀನಿ. ರುದ್ರ, ಈ ಮಂಡಳಕ್ಕೆ ಅರ್ಶಿನ ಕುಂಕುಮನ ಹಾಕಿ ಕೈ ಮುಗಿದು ಪದ್ಮಾಸನದಲ್ಲಿ ಕುಳಿತುಕೋ. ಬ್ರಹ್ಮ ವಿಷ್ಣು ಮಹೇಶ್ವರಾಯ ಸಪ್ತಕೋಟಿ ಮಂತ್ರಮೂರ್ತಿ ದೇವಾಲಯ. ಓಂ ಫಟ್ ಸ್ವಾಹ. ಜೈ ಮಹಾಕಾಲ. ಬಾಬಾ ಬಾಬಾ ಏನಿದು? ಯಾಕೆ ನನ್ನ ಈ ಥರ ಬಂದಿದ್ದೀರಾ? ಗಾಬರಿ ಆಗ್ಬೇಡ ರುದ್ರ, ಇದು ನಿನ್ನ ರಕ್ಷಣೆಗೆ. ನಿನ್ನ ಸಿದ್ಧಿಗೆ ಯಾವ ರೀತಿಯಲ್ಲಿ ತೊಂದರೆ ಆಗಬಾರ್ದು, ಭಂಗ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ರಕ್ಷಕ ವಚನ ನಿನಗೆ ಸುತ್ತಲೂ ಆವರಿಸುವ ಹಾಗೆ ಮಾಡಿದ್ದೀನಿ. ನಿನಗೆ ಬಿಟ್ಟರೆ ನೀನು ಜಪ ಮಾಡ್ತಿದ್ದೆ ಅನ್ನೋದು ಬೇರೆ ಯಾರಿಗೂ ಗೊತ್ತಾಗಲ್ಲ. ಆದರೆ ನಿನಗೆ ಎಲ್ಲೋ ಗೊತ್ತಾಗುತ್ತೆ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?